ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಆಕ್ಟಿವಿಟೀಸ್ 3.4 ಮತ್ತು 3.5 ಅದರಲ್ಲಿ ನಾವು ಕ್ಲಿನಿಕಲ್ ಥರ್ಮೋಮೀಟರ್ನ ಇದು ವಕ್ರತೆ ಅದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಸಿ ನೆಕ್ಸ್ಟ್ ಟ್ರಾನ್ಸ್ಫರ್ ಆಫ್ ಹೀಟ್ ಅಂದರೆ ಉಷ್ಣ ಹೇಗೆ ವರ್ಗಾವಣೆ ಆಗುತ್ತೆ ಅಂದರೆ ಬಿಸಿ ಉಷ್ಣ. ಟ್ರಾನ್ಸ್ಫರ್ ಆಫ್ ಹೀಟ್ ಶಾಖ ಅನ್ನೋದು ಹೇಗೆ ವರ್ಗಾವಣೆ ಆಗುತ್ತೆ ಅಂತೇಳಿ. ಟ್ರಾನ್ಸ್ಫರ್ ಅಂದರೆ ವರ್ಗಾವಣೆ ಆಗೋದು ಅಂಥೇಳಿ. ಯಾವ ರೀತಿ ಉಷ್ಣ ವರ್ಗಾವಣೆ ಆಗುತ್ತೆ. ಯು ಮೈಟ್ ಹ್ಯಾವ್ ಅಬ್ಸರ್ವ್ಡ್ ದಟ್ ಎ ಫ್ರೈಯಿಂಗ್ ಪ್ಯಾನ್ ಬಿಕಮ್ಸ್ ಹಾಟ್ ವ್ಯಾನ್ ಕೆಪ್ಟ್ ಆನ್ ಎ ಫ್ಲೇಮ್. ಬೆಂಕಿಯ ಮೇಲೆ ಒಂದು ಬಾಣಲಿಯನ್ನು ಇಟ್ಟಿದ್ದೀರಾ, ಅದು ಬಿಸಿಯಾಗುವುದನ್ನು ನೋಡಿರ್ಬೋದು. ನಿಮ್ಮ ಮನೇಲಿ ಬಾಣಲಿ ಅಥವಾ ಹೆಂಚು ರೊಟ್ಟಿ ಮಾಡೋದಕ್ಕೆ, ಎಣ್ಣೆಯಲ್ಲಿ ಏನಾದರೂ ಕರಿಯೋದಕ್ಕೆ ಕಬ್ಬಿಣದ ಬಾಂಡಲಿಗಳು, ಇದನ್ನು ಸ್ಟೋವಲ್ಲಿ ಎಣ್ಣೆ ಹಾಕಿ ಅಥವಾ ಹಾಗೆ ಏನಾದರೂ ಬಿಸಿ ಮಾಡೋದಕ್ಕೆ ಉರಿಯೋದಕ್ಕೆ ಅಂತೇಳಿ ಇಟ್ಟಿರ್ತಾರೆ. ಅದನ್ನು ನೋಡಿರ್ತೀರ ನೀವು ಬಿಸಿ ಆಗೋದನ್ನು. ಇಟ್ ಈಸ್ ಬಿಕಾಸ್ ದ ಹೀಟ್ ಪಾಸಸ್ ಫ್ರಮ್ ದ ಫ್ಲೇಮ್ ಟು ದ ಯುಟೆನ್ಸಿಲ್. ಏನದು ಆ ಉಷ್ಣ ಬೆಂಕಿಯಿಂದ ಬಾಣಲೆಗೆ ಹರಿಯುವುದು ಇದಕ್ಕೆ ಕಾರಣ. ಅಂದರೆ ಬಿಸಿ ಇರುತ್ತಲ್ಲ ಹೀಟ್, ಆ ಉಷ್ಣ ಅದೇನು ಆ ಬಾಣಲಿಗೆ ಹರಿಯುತ್ತೆ. ಕೆಳಗಡೆ ಸ್ಟೌವಿಂದ ನಾವು ಆ ಉಷ್ಣತೆಯನ್ನು ಕೊಟ್ಟರೆ ಆ ಯುಟೆನ್ಸಿಲ್ಸ್ ಆ ಬಾಣಲಿಗೆ ಏನು ಆ ಬೆಂಕಿಯಲ್ಲಿರ್ತಕ್ಕಂತಹ ಉಷ್ಣ ಬಾಣಲಿಗೆ ಹರಿಯುತ್ತೆ. ಯಾಕದು ಬಿಸಿ ಆಗುತ್ತೆ ಅಂದರೆ ಅಲ್ಲಿ ಉಷ್ಣ ಹರಿದಿರುತ್ತೆ. ವೆನ್ ದ ಪ್ಯಾನ್ ಈಸ್ ರಿಮೂವ್ಡ್ ಫ್ರಮ್ ದ ಫೈರ್ ಇಟ್ ಸ್ಲೋಲಿ ಕೂಲ್ಸ್ ಡೌನ್. ಅದೇ ರೀತಿ ಬೆಂಕಿಯ ಮೇಲಿಂದ ಬಾಣಲಿಯನ್ನು ಹೊರೆ ತೆಗೆದಾಗ ಅಥವಾ ಕೆಳಗಿಟ್ರಿ ಅಂದ್ಕೊಳ್ಳಿ, ನಿಧಾನವಾಗಿ ಏನಾಗುತ್ತೆ, ಅದು ನಿಧಾನವಾಗಿ ಸ್ವಲ್ಪ ಹೊತ್ತು ಬಿಟ್ಟು ನೀವು ಒಂದು ಹಾಫ್ ಆನ್ ಅವರ್ ಅದನ್ನು ಮುಟ್ಟಿದ್ರೆ ತಕ್ಷಣ ಒಲೆ ಮೇಲೆ ಇರ್ತಕ್ಕಂಥ ಬಾಣಲಿಯನ್ನು ಕೆಳಗಿಟ್ಟು ಮುಟ್ಟಿದ್ರೆ ಏನಾಗುತ್ತೆ, ಅದು ಹಾಗೇ ಇರುತ್ತೆ ಬಿಸಿ. ಇನ್ನು ಸ್ವಲ್ಪ ಹೊತ್ತು ಹೋಗ್ಬಿಟ್ಟು ಒಂದು 10 ಮಿನಿಟ್ಸ್ ಬಿಟ್ಟು ಹೋಗಿದ್ರೆ ಆವಾಗಲೂ ಸ್ವಲ್ಪ ಬಿಸಿ ಇರುತ್ತೆ. ಅದೇ ಒಂದು 2-3 ಅವರ್ಸ್ ಬಿಟ್ಟು ಹೋದರೆ ನಿಧಾನವಾಗಿ ಏನಾಗಿರುತ್ತೆ, ಆ ಬಾಣಲಿ ತಣ್ಣಗಾಗಿರುತ್ತದೆ. ವೈ ಡಸ್ ಇಟ್ ಕೂಲ್ ಡೌನ್? ಹಾಗಾದರೆ ಆ ಬಿಸಿಯಾಗಿರ್ತಕ್ಕಂತಹ ಬಾಣಲಿ ತಣ್ಣಗಾಗೋದಕ್ಕೆ ಕಾರಣ ಏನು? ದ ಹೀಟ್ ಈಸ್ ಟ್ರಾನ್ಸ್ಫರ್ಡ್ ಫ್ರಮ್ ದ ಪ್ಯಾನ್ ಟು ದ ಸರೌಂಡಿಂಗ್ಸ್. ಏನು, ಉಷ್ಣವು ನಿಧಾನವಾಗಿ ಬಾಣಲಿಯಿಂದ ಸುತ್ತಲಿನ ಪ್ರದೇಶಕ್ಕೆ ವರ್ಗಾವಣೆ ಆಗಿರುತ್ತದೆ. ಅಂದರೆ ವಾತಾವರಣಕ್ಕೆ ಏನಾಗಿರುತ್ತೆ, ಬಾಣಲಿಯಲ್ಲಿರ್ತಕ್ಕಂತಹ ಉಷ್ಣ ಅಲ್ಲಿಗೆ ಟ್ರಾನ್ಸ್ಫರ್ ಆಗಿರುತ್ತೆ, ಎಲ್ಲ ವಾತಾವರಣಕ್ಕೆ ಹೋಗ್ಬಿಟ್ಟಿರುತ್ತೆ ಉಷ್ಣತೆ. ಅರ್ಥ ಆಯ್ತಾ? ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಇನ್ ಬೋತ್ ಕೇಸಸ್ the heat flows from a hotter object to a colder object. ಏನು, ಈ ಎರಡೂ ಸಂದರ್ಭಗಳಲ್ಲಿ ಉಷ್ಣವು ಬಿಸಿಯಾದ ವಸ್ತುವಿನಿಂದ ತಣ್ಣನೆಯ ವಸ್ತುವಿಗೆ ಹರಿಯುತ್ತದೆ. ಅಂದ್ರೆ ಏನಾಯ್ತು, ಆ ಬಾಣಲಿ ಫಸ್ಟ್ ಏನಿತ್ತು ತಣ್ಣಗಿತ್ತು, ಅದನ್ನ ಸ್ಟವ್ ಮೇಲೆ ಇಟ್ಟು ಬಿಸಿ ಮಾಡಿದಾಗ ಬೆಂಕಿಯನ್ನ ಕೊಟ್ಟಾಗ ಆ ತಣ್ಣಗಿರ್ತಕ್ಕಂಥ ಬಾಣಲಿ ಬಿಸಿ ಆಯಿತು. ಅದೇ ರೀತಿ ಬಿಸಿಯಾಗಿರ್ತಕ್ಕಂಥ ಬಾಣಲಿಯನ್ನು ನಾವು ಕೆಳಗಿಟ್ಟಾಗ ಆ ಉಷ್ಣ ಎಲ್ಲ ವಾತಾವರಣಕ್ಕೆ ಹೋಗಿ ಆ ಬಾಣಲಿ ಏನಾಯಿತು, ಬಿಸಿಯಾಗಿರೋದು ತಣ್ಣಗೆ ಆಯಿತು. ಅಂದರೆ ಬಿಸಿಯಾದ ವಸ್ತುವಿನಿಂದ ತಣ್ಣನೆಯ ವಸ್ತುವಿಗೆ ಏನಾಗುತ್ತೆ, ಉಷ್ಣವು ಹರಿಯುತ್ತದೆ. ಯಾವುದು ತಣ್ಣಗಿರುತ್ತೆ ಅದಕ್ಕೆ ಬಿಸಿ ಮಾಡಿದಾಗ ಆ ಉಷ್ಣತೆ ಅಲ್ಲಿಗೆ ಹರಿಯುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಇನ್ಫ್ಯಾಕ್ಟ್ in all cases heat flows from a hotter object to a colder object. ಎಲ್ಲ ಸಂದರ್ಭಗಳಲ್ಲೂ ಉಷ್ಣವು ಸಹಜವಾಗಿ ಬಿಸಿಯಾದ ವಸ್ತುವಿನಿಂದ ತಣ್ಣನೆಯ ವಸ್ತುವಿಗೆ ಹರಿಯುತ್ತೆ. ಅಂದರೆ ಉಷ್ಣತೆ ಏನು ಸಾಮಾನ್ಯವಾಗಿ ಅದರ ಗುಣ ಏನಪ್ಪ ಅಂದರೆ ಬಿಸಿಯಾಗಿರುತ್ತಲ್ಲ, ಆ ಬಿಸಿಯಾಗಿರ್ತಕ್ಕಂತಹ ಉಷ್ಣ ಏನಾಗುತ್ತೆ, ಉಷ್ಣವು ಸಹಜವಾಗಿ ಎಲ್ಲಿ ತಣ್ಣಗಿರುತ್ತೋ ಆ ಕಡೆಗೆ, ಆ ವಸ್ತುವಿನ ಕಡೆಗೆ ಹರಿಯುತ್ತೆ. ಅರ್ಥ ಆಯ್ತಾ? ಅಂದ್ರೆ ಉಷ್ಣತೆ ಹೀಗೆ ಎಲ್ಲಿಗೆ ಬಿಸಿ ಇರ್ತದೆ ಮತ್ತೆ ಬಿಸಿ ಮಾಡೋದಕ್ಕಾಗಲ್ಲ. ತಣ್ಣಗೆ ಇತ್ತು ಆ ಬಾಣಲಿ, ಅದಕ್ಕೆ ಬಿಸಿ ಮಾಡಿದಾಗ ಏನಾಯ್ತು, ತಣ್ಣಗಿರುವ ಕಡೆಗೆ ಉಷ್ಣತೆ ಏನಾಯ್ತು ಹರಿದು ಆ ಬಾಣಲಿಯು ಬಿಸಿ ಆಯ್ತು. ಅಂದ್ರೆ ಉಷ್ಣತೆ ಯಾವಾಗಲೂ ಸಾಮಾನ್ಯ ಯಾವ ಕಡೆ ಹರಿಯುತ್ತೆ ಅಂದ್ರೆ ಎಲ್ಲಿ ತಣ್ಣಗಿರುತ್ತೋ, ಎಲ್ಲಿ ಕೋಲ್ಡ್ ಇರುತ್ತೋ ಅಲ್ಲಿಗೆ ಹರಿಯಲ್ಪಡುತ್ತೆ. ಅರ್ಥ ಆಯ್ತಾ? ಹೌ ಡಸ್ ಹೀಟ್ ಫ್ಲೋ? ಲೆಟ್ ಅಸ್ ಇನ್ವೆಸ್ಟಿಗೇಟ್. ಹಾಗಾದ್ರೆ ಉಷ್ಣ ಹೇಗೆ ಹರಿಯುತ್ತದೆ ಇದನ್ನು ನಾವು ಕಂಡುಹಿಡಿಯೋಣ. ಉಷ್ಣತೆ ಯಾವ ರೀತಿ
ಹಾಗಾದರೆ ಹರಿಯುತ್ತೆ, ತಣ್ಣಗಿರೋ ಕಡೆ ಹರಿಯುತ್ತೆ ಅಂತ ಹೇಳ್ತಿದ್ದೀವಲ್ವಾ, ಅದು ಯಾವ ರೀತಿ ಅಂತೇಳಿ ಒಂದು ಆಕ್ಟಿವಿಟಿ ಮೂಲಕ ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ ನೋಡೋಣ. ಅದಕ್ಕೆ ಮುಂಚೆ ನೋಡಿ, ಪಹೇಲಿ ಆಸ್ ಡಸ್ ಇಟ್ ಮೀನ್ ದಟ್ ಈಟ್ ವಿಲ್ ನಾಟ್ ಬಿ ಟ್ರಾನ್ಸ್ಫರ್ಡ್ ಇಫ್ ದ ಟೆಂಪರೇಚರ್ ಆಫ್ ಟೂ ಆಬ್ಜೆಕ್ಟ್ ಇಸ್ ದ ಸೇಮ್. ಪಹೇಲಿ ಒಂದು ಕ್ವಶನ್ನ ಕೇಳ್ತಿದ್ದಾರೆ, ಏನು, ಎರಡು ವಸ್ತುಗಳ ತಾಪವು ಸಮನಾಗಿದ್ದಾಗ ಅವುಗಳಲ್ಲಿ ಉಷ್ಣ ವರ್ಗಾವಣೆಯಾಗುವುದಿಲ್ಲ ಎಂದು ಅರ್ಥವೇ? ಇಲ್ಲಿ ನಾವೇನಂತ ಹೇಳ್ತಿದ್ವಿ, ಇಲ್ಲಿ ಈಟು ಎಲ್ಲಿಗೆ ಫ್ಲೋ ಆಗುತ್ತೆ, ಕೋಲ್ಡ್, ಯಾವುದು ಕೋಲ್ಡ್ ಇರುತ್ತೆ ಅಲ್ಲಿ ಫ್ಲೋ ಆಗುತ್ತೆ ಅಂತ ಅವಾಗಲಿಂದ ಹೇಳ್ತಿದ್ವಿ. ಹಾಗಾದರೆ ಎರಡೂ ಈಟೆಡ್ ಇತ್ತು. ಇಲ್ಲಿ ಒಂದು ಏನೋ ಒಂದು ಆಬ್ಜೆಕ್ಟ್ ಇದೆ, ಒಂದು ಪಾತ್ರೆ, ಇದು ಬಿಸಿಯಾಗಿದೆ, ಇಲ್ಲೊಂದು ಏನೋ ಆಬ್ಜೆಕ್ಟ್ ಇದೆ, ಇದು ಬಿಸಿಯಾಗಿದೆ. ಇವೆರಡರಲ್ಲಿ ಉಷ್ಣತೆ ಎಲ್ಲಿಗೆ ಹರಿಯುತ್ತೆ ಅಥವಾ ಉಷ್ಣತೆ ಹರಿಯಲ್ವಾ ಅಂತೇಳಿ ಅವಳ ಪ್ರಶ್ನೆ. ಅದನ್ನ ನೋಡೋಣ. ಸಿ, ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ ಆಕ್ಟಿವಿಟಿ ಮೂಲಕ. 3.6 ಆಕ್ಟಿವಿಟಿ ನೋಡಿ. ಟೇಕ್ ಎ ರಾಡ್ ಆರ್ ಫ್ಲಾಟ್ ಸ್ಟ್ರೈಪ್ ಆಫ್ ಎ ಮೆಟಲ್, ಸೇ ಆಫ್ ಅಲ್ಯೂಮಿನಿಯಂ ಆರ್ ಐರನ್. ಅಲ್ಯೂಮಿನಿಯಂ ಅಥವಾ ಕಬ್ಬಿಣದ ಒಂದು ತೆಳುವಾದ ಒಂದು ಸರಳು, ಗೊತ್ತಾಯ್ತಾ, ಇಲ್ಲವೇ ಚಪ್ಪಟೆಯಾದ ಒಂದು ಲೋಹದ ಪಟ್ಟಿಯನ್ನು ತೆಗೆದುಕೊಳ್ಳಿ. ಇದೆಯಲ್ಲ ಇಲ್ಲಿ ಅಲ್ಯೂಮಿನಿಯಂ, ಈ ರೀತಿ ಒಂದು ಪಟ್ಟಿ, ಒಂದು ಅಲ್ಯೂಮಿನಿಯಂ ಪಟ್ಟಿ ಇರ್ಬೋದು ಅಥವಾ ಒಂದು ಕಬ್ಬಿಣದ್ದು, ಐರನ್ದು, ಯಾವುದಾದ್ರೂ ಸರಿ, ಕಬ್ಬಿಣದಾದ್ರೂ ಸರಿ, ಒಂದು ಲೋಹದ ಪಟ್ಟಿ ಯಾವುದಾದ್ರೂ ಅದನ್ನು ತೆಗೆದುಕೊಳ್ಳಿ. ಚಪ್ಪಟೆಯಾಗಿರೋದು ಅಥವಾ ಸರಳು ಥರ ಉದ್ದಕ್ಕಿರೋದು ಯಾವುದಾದ್ರೂ ತೆಗೆದುಕೊಳ್ಳಿ. ಫಿಕ್ಸ್ ಎ ಫ್ಯೂ ಸ್ಮಾಲ್ ವ್ಯಾಕ್ಸ್ ಪೀಸಸ್ ಆನ್ ದ ರಾಡ್. ಚಿತ್ರದಲ್ಲಿ ಕೊಟ್ಟಿದ್ದಾರಲ್ಲ, ಇಲ್ಲಿ ಮೇಣದ ಸಣ್ಣ ಸಣ್ಣ ತುಣುಕುಗಳನ್ನು ಆ ರಾಡ್ಗೆ, ಸರಳಿಗೆ ಅಥವಾ ಚಪ್ಪಟೆಯಾದ ಲೋಹದ ಪಟ್ಟಿಗೆ ಈ ರೀತಿ ಅಂಟಿಸಿ ಕೊಟ್ಟಿದ್ದಾರಲ್ಲ, ಇಲ್ಲಿ ಈ ರೀತಿ ಅಂಟಿಸಿದಾರಲ್ವ, ಈ ರೀತಿ ಅವುಗಳಿಗೆ ಅಂಟಿಸಿ. These pieces should be at nearly equal distances. ಏನು, ಈ ಪ್ರತಿಯೊಂದು ಮೇಣದ ತುಣುಕುಗಳು ಅವೆರಡರ ನಡುವೆ ಸಮನಾದ ಅಂತರವಿರಬೇಕಂತೆ. ಒಂದು ದೂರ ಕಾಣಿಸೋದು, ಒಂದು ಹತ್ರ ಆಣಿಸೋದು, ಆ ರೀತಿ ಮಾಡಬಾರ್ದು, ಸಮನಾದ ಅಂತರ. ಆಯ್ತಾ? ಇಲ್ಲೊಂದಿದೆ ಚಿಕ್ಕದ, ಈ ರೀತಿ ಒಂದರಿಂದ ಒಂದರ ನಡುವೆ ಸಮಾನವಾದ ಅಂತರ. ಎಲ್ಲವನ್ನು 1 ಸೆಂಟಿಮೀಟರ್ ಕರೆಕ್ಟ್ ಮೆಷರಲ್ಲಿ 1 ಸೆಂಟಿಮೀಟರಲ್ಲಿ ಈ ರೀತಿ ಇಟ್ಕೊಂಡು ಅಂಟಿಸ್ಕೊಂಡು ಹೋಗ್ಬೇಕು. ಒಂದಿನ 1 ಸೆಂಟಿಮೀಟರ್ ಇರೋದು, ಒಂದಿನ ಇಲ್ಲೊಂದು ಇಡೋದು, ಇಲ್ಲೊಂದು ತುಂಬ ದೂರ ಇಡೋದು, ಒಂದು ತುಂಬ ಹತ್ರ ಇರೋದು, ಈ ರೀತಿ ಮಾಡಬಾರ್ದು. ಸಮಾನ ಅಂತರದಲ್ಲಿ ಅವೆಲ್ಲವನ್ನು ಜೋಡಿಸ್ಬೇಕು, ಅಂದರೆ ಅಂಟಿಸ್ಬೇಕು. ಅರ್ಥ ಆಯ್ತಾ? ಓಕೆ. ನೆಕ್ಸ್ಟ್, clamp the rod to a stand. If you do not find a stand, you can put one end of the rod in between bricks. ಅಂಟಿಸಿದ ಮೇಲೇನು ಸರಳನ್ನು ಒಂದು ಪೀಠಕ್ಕೆ ಬಂಧಿಸಿ. ಈ ಒಂದು ಕಬ್ಬಿಣದ ಅಥವಾ ಈ ಸರಳನ್ನು ಒಂದು ಯಾವುದಾದ್ರೂ ಒಂದು ಡೆಸ್ಕ್ ಅಥವಾ ಒಂದು ಬೆಂಚು, ಈ ರೀತಿ ಯಾವುದಕ್ಕಾರ ಅಂಟಿಸಿ. ಅಂದರೆ ಆ ಸರಳು ಈ ಒಂದು ಸೈಡ್ ಏನೋ ಈ ಕಡೆ ಇದೆ, ಇನ್ನೊಂದು ಸೈಡ್ ಅದು ನೇರವಾಗಿ ಮಧ್ಯಕ್ಕೆ ನಿಂತ್ಕೊಳ್ಬೇಕಲ್ವಾ. ಏನಾದರೂ ಒಂದು ಟೇಬಲ್ಲು ಅಥವಾ ಯಾವುದಾದ್ರೂ ಒಂದು ತುಣಿಕಿಗೆ ಅದನ್ನು, ಆ ಸರಳನ್ನು ಒಂದು ಪೀಠ ದೊರೆಯದಿದ್ದರೆ, ಅಂದರೆ ಯಾವುದೋ ಒಂದು ಮೇಜು ಅಥವಾ ಯಾವುದೋ ಒಂದು ಟೇಬಲ್ಲು ಅಲ್ಲಿಗೆ ಸಿಕ್ಕಿಸಿ. ಅದು ದೊರೆಯಲಿಲ್ಲ ಅಂದರೆ ಒಂದು ತುದಿಯನ್ನು, ಆ ಸರಳಿನ ಒಂದು ತುದಿಯನ್ನು 2 ಇಟ್ಟಿಗೆಗಳ ನಡುವೆ ಬಂಧಿಸಿ. ಈ ರೀತಿ 2 ಇಟ್ಟಿಗೆ ಇಟ್ಬಿಟ್ಟು 2 ಇಟ್ಟಿಗೆಗಳ ನಡುವೆ ಇಲ್ಲಿ ಇಟ್ಟಿದಾರಲ್ವಾ, ಈ ಸರಳನ್ನು ಈ ರೀತಿ ಅದ್ರ ಮಧ್ಯ ಇಡಿ. ಬ್ರಿಕ್ಸ್ ಅಂದರೆ ಇಟ್ಟಿಗೆ. ನಾವು ಈಟ್ ದ ಅದರ್ ಎಂಡ್ ಆಫ್ ದ ರಾಡ್ ಆ್ಯಂಡ್ ಅಬ್ಸರ್ವ್. ಇವಾಗ ಏನು ಮಾಡಿ, ಇನ್ನೊಂದು ಎಂಡಲ್ಲಿ ಇಲ್ಲೊಂದು ಕ್ಯಾಂಡಲ್ ಇಟ್ಟು ಆ ಕ್ಯಾಂಡಲ್ನಿಂದ ಇನ್ನೊಂದು ತುದಿ, ಆ ರಾಡ್ನ ಇನ್ನೊಂದು ತುದಿಯನ್ನು ಬಿಸಿ ಮಾಡ್ತಾ ಹೋಗಿ. ಅರ್ಥ ಆಯ್ತಾ? ಡೂ ವಾಟ್ ಹ್ಯಾಪನ್ಸ್ ಟು ದ ವ್ಯಾಕ್ಸ್ ಪೀಸಸ್. ಹಾಗಾದರೆ ಆ ಮೇಣದ ತುಣುಕುಗಳು ಏನಾದವು, ಏನಾಗ್ತಿದೆ, ದೀಸ್ ಪೀಸಸ್ ಬಿಗಿನ್ ಟು ಫಾಲ್. ಅದೆಲ್ಲ ಏನಾಗ್ತಿದೆ, ಬೀಳೋದಕ್ಕೆ ಆರಂಭಿಸ್ತಿದೆ. ಈ ಕ್ಯಾಂಡಲಿಂದ ಈ ಸರಳನ್ನು ಬಿಸಿ ಮಾಡ್ತಾ ಇದ್ದಾರಲ್ವಾ, ಈ ಬಿಸಿ ಮಾಡಿದರೆ ಈ ಸರಳಿಗೆ ಅಂಟಿರ್ತಕ್ಕಂಥ ಈ ಮೇಣದ ತುಣುಕುಗಳೆಲ್ಲ ಬೀಳೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದೆ. ನೋಡಿ, ಕೆಳಗೆ ಬೀಳ್ತಾ ಇದೆ, ಇದೆಲ್ಲ ಕರಗಿ ಬೀಳೋದಕ್ಕೆ ಪ್ರಾರಂಭಿಸಿದೆ. ವಿಚ್ ಪೀಸ್ ಫಾಲ್ಸ್ ದ ಫಸ್ಟ್. ಹಾಗಾದರೆ ಮೊದಲು ಬಿದ್ದ ತುಣುಕು ಯಾವುದು ಫಸ್ಟು ಬೀಳ್ತು ಅಂದರೆ, ಇಲ್ಲಿ ಈಟ್ ಮಾಡ್ತಾ ಇದ್ದೀವಿ, ಈಟ್ ಇಲ್ಲಿಂದ ಟ್ರಾನ್ಸ್ಫರ್ ಆಗ್ತಿದೆ, ಟ್ರಾನ್ಸ್ಫರ್ ಆಗಿ ಹರಿದು ಇದು ಇಲ್ಲಿವರೆಗೂ ಬರುತ್ತೆ.
ಹಾಗಾದ್ರೆ ಹೀಟ್ ಟ್ರಾನ್ಸ್ಫರ್ ಆಗ್ತಿದೆಯಲ್ವಾ ಸರಳಿನ ಮೂಲಕ, ಫಸ್ಟ್ ಬಿದ್ದಂತಹ ತುಣುಕು ಯಾವುದು? ಫಸ್ಟ್ ಇರುವಂತ ಬಿದ್ದಂತ ತುಣುಕು ಫಸ್ಟ್ ಇರುವಂಥದ್ದು ಅಲ್ವಾ, ತುದಿಯಲ್ಲಿರ್ತಕ್ಕಂಥದ್ದು. ಡು ಯು ಥಿಂಕ್ ದಟ್ ಇಟ್ ಈಸ್ ಟ್ರಾನ್ಸ್ಫರ್ಡ್ ಫ್ರಮ್ ದ ಎಂಡ್ ನಿಯರೆಸ್ಟ್ ಟು ದ ಫ್ಲೇಮ್ ಟು ದ ಅದರ್ ಹ್ಯಾಂಡ್? ಹಾಗಾದ್ರೆ ಸರಳಿನ ತುದಿಯಿಂದ ಉಷ್ಣವು ಇನ್ನೊಂದು ತುದಿಗೆ ವರ್ಗಾವಣೆ ಆಗುತ್ತಿದೆ ಎಂದು ಅನ್ನಿಸುತ್ತಿದೆಯೇ? ಅಂದ್ರೆ ಯಾವ ರೀತಿ ಉಷ್ಣ ವರ್ಗಾವಣೆ ಆಗುತ್ತೆ ಅನ್ನೋದಕ್ಕೆ ಅರ್ಥ ಆಗ್ತಿದೆ ನಿಮ್ಗೆ? ಯಾವ ರೀತಿ ಉಷ್ಣತೆ ಹರಿಯುತ್ತೆ ಅನ್ನೋದಕ್ಕೆ ನಿಮ್ಗೆ ಈಗ ಒಂದು ತುದಿಯಿಂದ ಅದರ ಕಡೆಯ ತುದಿವರೆಗೂ ಉಷ್ಣತೆ ಹೇಗೆ ಹರಿಯುತ್ತಿದೆ ಅಂತ ನಿಮ್ಗೆ ಅರ್ಥ ಆಗ್ತಿದ್ಯಾ? ವರ್ಗಾವಣೆ ಆಗ್ತಿದೆ ಅಂತ ಅನ್ನಿಸ್ತಿದ್ಯಾ? ಗೊತ್ತಾಗ್ತಿದೆ ಇದ್ರೆ ಅಲ್ವಾ? ಇಲ್ಲಿ ನೋಡಿ, ಅವರು ಎಷ್ಟು ಚೆನ್ನಾಗಿ ಎಕ್ಸಾಂಪಲ್ನ ಕೊಟ್ಟಿದ್ದಾನೆ. ನೀವು ನಿಮ್ಮ ಮನೆಗಳಲ್ಲಿ ಎಕ್ಸ್ಪೆರಿಮೆಂಟ್ನ ಮಾಡ್ಬೋದು. ಈ ರೀತಿ ಒಂದು ಏನಾದರೂ ಇಟ್ಟು ಮೇಣವನ್ನು, ಕ್ಯಾಂಡಲ್ದು ಅದ್ರದ್ದು ಒಂದೊಂದು ಕರಗುತ್ತಲ್ಲ, ಅದನ್ನು ಇಲ್ಲಿಗೆಲ್ಲ ಅಂಟಿಸಿ ನೀವು ಇಲ್ಲಿ ಅದನ್ನು ಬಿಸಿ ಮಾಡಿದಾಗ ಅದೆಲ್ಲ ಕರ್ಗೇನು ಎಲ್ಲೆಲ್ಲಿ ಬಿಸಿ ಹೋಗ್ತಾ ಇರುತ್ತೆ, ಟ್ರಾನ್ಸ್ಫರ್ ಆಗ್ತಿರುತ್ತೆ ಈ ಬೆಂಕಿ ಸರಳದ ಮೂಲಕ. ಈ ಟ್ರಾನ್ಸ್ಫರ್ ಆಗ್ತಿದಾಗ ಏನಾಗುತ್ತದು, ಈ ಬೆಂಕಿ ಇಲ್ಲಿಂದ ಹೀಟ್ ಆದಾಗ ಇಲ್ಲಿ ಟ್ರಾನ್ಸ್ಫರ್ ಆದಂಗೆ ಇಲ್ಲಿರ್ತಕ್ಕಂಥ ಮೇಣ ಬೀಳುತ್ತೆ, ಮತ್ತೆ ಉಷ್ಣ ಇಲ್ಲಿಗೆ ಟ್ರಾನ್ಸ್ಫರ್ ಆದಾಗ ಇಲ್ಲಿ ಇರ್ತಕ್ಕಂಥದ್ದು ಬೀಳುತ್ತೆ. ನೆಕ್ಸ್ಟ್ ಇಲ್ಲಿಗೆ ಉಷ್ಣತೆ ಹರಿದಾಗ ಇಲ್ಲಿರ್ತಕ್ಕಂಥದ್ದು ಕೆಳಗೆ ಬೀಳುತ್ತೆ. ಅಂದರೆ ಇಲ್ಲಿ ಉಷ್ಣ ವರ್ಗಾವಣೆ ಆಗುತ್ತಿದೆ ಎಂಬುದು ನಿಮಗೆ ಗೊತ್ತಾಗ್ತಿದೆ ಅನ್ನಿಸ್ತಿದೆ ಅಲ್ವಾ? ದಿಸ್ ಪ್ರೋಸೆಸ್ ಬೈ ವಿಚ್ heat is transferred from the hotter end to the colder end of an object is known as conduction. ಅಂದರೆ ವಸ್ತುವಿನ ಬಿಸಿಯಾದ ತುದಿಯಿಂದ, ಯಾವುದು ವಸ್ತು ಇದೆ ಅಲ್ವಾ, ಇದೆ ವಸ್ತುವಿನ ಬಿಸಿಯಾದ ತುದಿ. ಈ ಬಿಸಿಯಾದ ತುದಿಯಿಂದ ತಣ್ಣನೆಯ ತುದಿಗೆ, ಇದೆಲ್ಲ ತಣ್ಣಗಿರೋ ಜಾಗ ಅಲ್ವಾ, ಈ ಸರಳೆಲ್ಲ ಫಸ್ಟು ತಣ್ಣಗಿತ್ತು, ಆ ತಣ್ಣನೆಯ ತುದಿಗೆ ಉಷ್ಣವು ಪ್ರಸಾರವಾಗುವ, ಏನು ಉಷ್ಣತೆ, ಹೀಟ್ ಏನಾಗ್ತಿದೆ, ಇಲ್ಲಿ ಟ್ರಾನ್ಸ್ಫರ್ ಆಗ್ತಿದೆ, ಪ್ರಸಾರ ಆಗ್ತಿದೆ, ಇಲ್ಲಿವರೆಗೂ ಪ್ರಸಾರವಾಗುವ ಪ್ರಕ್ರಿಯೆಯನ್ನ ಏನಂತ ಕರೀತಾರೆ? ವಹನ. ಏನಂತ ಕರೀತಾರೆ? ವಹನ. ಮೀನ್ಸ್ ಕಂಡಕ್ಷನ್, ವಹನ ಎಂದು ಕರೆಯುತ್ತಾರೆ. ಅಂದ್ರೆ ದ ಪ್ರೋಸೆಸ್ ಬೈ ವಿಚ್, ಇಲ್ಲಿಂದ ವಾಟ್ ಈಸ್ ಕಂಡಕ್ಷನ್ ಅಂದ್ರೆ heat is transferred from hotter end to the colder end of an object. ಅಂದ್ರೆ ಬಿಸಿಯಾದ ಕಡೆಯಿಂದ ತಣ್ಣನೆಯ ವಸ್ತುವಿನ ಎಡೆಗೆ ಉಷ್ಣತೆ ಹರಿಯುವುದನ್ನ ವಹನ ಅಂತೇಳಿ ಕರೀತಾರೆ. ಟ್ರಾನ್ಸ್ಫರ್ ಆಫ್ ಹೀಟ್ ಫ್ರಮ್ hotter end to colder end of an object is known as a conduction. ಅರ್ಥ ಆಯ್ತಾ? ಇನ್ ಸಾಲಿಡ್ಸ್ ಜನರಲಿ, ಅದೇ ರೀತಿ ಸಾಮಾನ್ಯವಾಗಿ ಘನವಸ್ತುಗಳಲ್ಲಿ, ಅಂದ್ರೆ ಗಟ್ಟಿಯಾದ ಈ ಕಲ್ಲು, ಮೆಟಲ್ಗಳು, ಮರ, ಈ ರೀತಿ ಗಟ್ಟಿಯಾದ ಯಾವುದೇ ವಸ್ತುವಲ್ಲಿ, ಸಾಲಿಡ್ ಘನವಸ್ತುಗಳಲ್ಲಿ ಜನರಲಿ ಸಾಮಾನ್ಯವಾಗಿ heat is transferred by the process of conduction. ಸಾಮಾನ್ಯವಾಗಿ ಘನವಸ್ತುಗಳಲ್ಲಿ ಉಷ್ಣವು ವಹನ ಕ್ರಿಯೆಯಿಂದ ಪ್ರಸಾರವಾಗುತ್ತೆ. ಯಾವುದರ ಮೂಲಕ ಉಷ್ಣತೆ ಹರಿಯುತ್ತೆ? ಸಾಲಿಡ್ ಅಲ್ಲಿ, ಅಂದ್ರೆ ಘನವಸ್ತುಗಳಲ್ಲಿ ಉಷ್ಣತೆಯು ಯಾವ ವಿಧಾನದ ಮೂಲಕ ಹರಿಯುತ್ತದೆ ಅಂತ ಕೇಳಿದ್ರೆ, the transfer of heat in solid is the process of conduction. ಆಯ್ತಾ? Generally in the solid the heat is transferred by the process of conduction. ಆಯ್ತಾ? ವಹನದ ಮೂಲಕ ಘನವಸ್ತುಗಳಲ್ಲಿ ಉಷ್ಣತೆಯು ಹರಿಯುತ್ತದೆ. ಆಯ್ತಾ? ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕಂಡಕ್ಷನ್ ಆಫ್ ಹೀಟ್ ಬೈ ಡಿಫ್ರೆಂಟ್ ಮೆಟೀರಿಯಲ್. ಹಾಗಾದ್ರೆ ಅಲ್ಲೇನು ಒಂದು ಮೆಟಲ್ ಅನ್ನ ತಗೊಂಡಿದ್ರು, ಇವಾಗಾದ್ರೆ ಬೇರೆ ಬೇರೆ ವಸ್ತುಗಳಲ್ಲಿ ಯಾವ ರೀತಿ ವಿವಿಧ ವಸ್ತುಗಳಲ್ಲಿ ಉಷ್ಣತೆಯ ವಹನ ಕ್ರಿಯೆ ನಡೆಯುತ್ತದೆ ಅಂತ ಇಲ್ಲಿ ಎಷ್ಟೊಂದು ಆಬ್ಜೆಕ್ಟ್ ಕೊಟ್ಟಿದ್ದಾರೆ. ಪೆನ್ಸಿಲ್, ಇಲ್ಲಿ ಗ್ರಾಫೈಟ್ ಇರುತ್ತೆ, ಇದ್ರ ಮೂಲಕನೂ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ, ಕರೆಂಟು, ಹೀಟ್ ಎಲ್ಲ. ಇಲ್ಲಿ ಸ್ಪೂನ್ ಕೊಟ್ಟಿದ್ದಾರೆ, ಇಲ್ಲಿ ಕಾಂಪಾಸ್ ಪ್ರೊಟ್ರಾಕ್ಟರ್ದು ಕೊಟ್ಟಿದ್ದಾರೆ, ಸ್ಕೇಲ್ ಕೊಟ್ಟಿದ್ದಾರೆ, ಯಾವ್ಯಾವ್ದ್ರ ಮೂಲಕ ಉಷ್ಣತೆ ಹರಿಯುತ್ತೆ. ಪ್ಲಾಸ್ಟಿಕ್ ಇದ್ರೆ ಅದು ಆ್ಯಕ್ಚುಲಿ ತುಂಬ ಹೀಟ್ ಪಾಸ್ ಆಗಲ್ಲ, ಅದೇ ಕರ್ಗೋಗ್ಬಿಡುತ್ತೆ. ಯಾವುದ್ಯಾವ್ದ್ರ ಮೂಲಕ ಘನವಸ್ತುಗಳಲ್ಲಿ ಯಾವುದೆಲ್ಲ ಉಷ್ಣತೆಯನ್ನು ಹರಿಯಬಿಡುತ್ತೆ, ಕಂಡಕ್ಷನ್ ಮಾಡುತ್ತೆ ಅನ್ನೋದಕ್ಕೆ ಎಕ್ಸ್ಪೆರಿಮೆಂಟ್ ಮಾಡಿ ಅಂತೇಳಿ ಹೇಳ್ತಿದ್ದಾರೆ. ಅದನ್ನು ನೀವು ಸಹ ಟೆಸ್ಟ್ ಮಾಡಿ, ಸ್ವಲ್ಪ ಮಾಡಿ. ಅಂದರೆ ಇದು ಪ್ಲಾಸ್ಟಿಕ್ ಕರ್ಗೋಗುತ್ತೆ, ಇದು ವುಡನ್ನು, ಇದು ಟ್ರಾನ್ಸ್ಫರ್ ಮಾಡಲ್ಲ ಹೀಟನ್ನು. ಮೆಟಲ್ ಸ್ಪೂನ್ ಇದು ಮಾಡುತ್ತೆ, ಪ್ರೊಟೆಕ್ಟರ್ ಇದು ಕಾಂಪಾಸ್ ಇದು ಮಾಡುತ್ತೆ, ಇದು ಟ್ರಾನ್ಸ್ಫರ್. ಯಾವುದೆಲ್ಲ ಮೆಟಲ್ ಇರುತ್ತೆ ಅದೆಲ್ಲ ಮಾಡುತ್ತೆ. ಮಾಡಿ ನೋಡಿ. ಆ್ಯಂಡ್ ಸಿ, ಡು ಆಲ್ ಸಬ್ಸ್ಟೆನ್ಸಸ್ ಕಂಡಕ್ಟ್ ಹೀಟ್ ಈಸಿಲಿ? ಹಾಗಾದರೆ ಎಲ್ಲ ವಸ್ತುಗಳು ಉಷ್ಣವನ್ನು ಸುಲಭವಾಗಿ ಹರಿಯಬಿಡುತ್ತವೆಯೇ? ಅಂದರೆ ಮೆಟಲಲ್ಲಿ ಹೇಗೆ ಉಷ್ಣತೆ ಹರಿಯುತ್ತೋ ಹಾಗೆ ಎಲ್ಲ ವಸ್ತುಗಳು ಆ ರೀತಿಯೇ ಉಷ್ಣತೆಯನ್ನು ಹರಿಯಬಿಡುತ್ತವೆಯೇ? ಎಲ್ಲ ವಸ್ತುಗಳಲ್ಲೂ ಉಷ್ಣತೆ ಆ ರೀತಿ ಹರಿಯುತ್ತಾ, ಪಾಸ್ ಆಗುತ್ತಾ ಅಂತ ಕೇಳ್ತಿದ್ದಾರೆ.
You must have observed that the metallic pan for cooking has a plastic or wooden handle. ನೀವೇನು ನಿಮ್ಮ ಮನೆಯಲ್ಲಿ ಅಡುಗೆಗೆ ಬಳಸುವಂತಹ ಪಾತ್ರೆಯ ಇಡಿಗಳು ಅಂದರೆ ಲೋಹದ ಬಾಣಲಿಗೆ ಪ್ಲಾಸ್ಟಿಕ್ ಅಥವಾ ಮರದ ಇಡಿಕೆ ಇರುವುದನ್ನು ನೋಡಿರ್ತೀರ ಅಲ್ವಾ. ಈ ಕುಕ್ಕರ್ದು ಇಡಿ ಪ್ಲಾಸ್ಟಿಕ್ ಹ್ಯಾಂಡಲ್ ಇರುತ್ತೆ, ಬ್ಲ್ಯಾಕ್ ಕಲರ್ ಅಲ್ವಾ, ಅದನ್ನ ನೋಡಿರ್ತೀರಾ. ಕೆಲವೊಂದು ಹಂಚು ಮತ್ತೆ ಚಾಕು ಅಥವಾ ಈ ತರ ಯಾವುದೇ ಕೆಲವೊಂದು ವಸ್ತುಗಳಿಗೆ ಮರದ ಇಡಿಕೆ ಇರುತ್ತೆ, ಅವುಗಳನ್ನ ನೋಡಿರ್ತೀರಾ. ಕ್ಯಾನ್ ಯು ಲಿಫ್ಟ್ ಎ ಹಾಟ್ ಪ್ಯಾನ್ ಬೈ ಹೋಲ್ಡಿಂಗ್ ಇಟ್ ಫ್ರಮ್ ದ ಹ್ಯಾಂಡಲ್ ವಿತೌಟ್ ಗೆಟಿಂಗ್ ಹರ್ಟ್? ಏನು ತೊಂದರೆ ಮಾಡ್ಕೊಳ್ದಾಗೆ ಸುಡುವ ಬಾಣಲಿಯ ಇಡಿಕೆಯನ್ನು ಹಿಡಿದು ಮೇಲೆತ್ತುವಿರಾ ಅಂದ್ರೆ ನೀವೇನು ಡ್ಯಾಮೇಜ್ ಮಾಡ್ಕೊಳ್ದಂಗೆ, ನೀವೇನು ತೊಂದರೆ ಮಾಡ್ಕೊಳ್ದಾಗೆ ಆ ಇಡಿಗಳು, ಕುಕ್ಕರ್ದು ಇಡಿ ಪ್ಲಾಸ್ಟಿಕ್ದು ಇರುತ್ತೆ ಅಥವಾ ಮರದ ಇಡಿಗಳಿದ್ರೆ ನೀವೇನು ತೊಂದರೆ ಮಾಡ್ಕೊಂಡ್ರೆ ಆ ಬಿಸಿಯಾಗಿರ್ತಕ್ಕಂತಹ ಬಾಣಲಿ ಅಥವಾ ಆ ಕುಕ್ಕರ್ ಅಥವಾ ಪಾತ್ರೆಯ ಇಡಿಗಳನ್ನ ಹಿಡಿದು ಕೆಳಗಿಡಕ್ಕಾಗತ್ತಾ ಅಂತೀನಿ. ಅಫ್ಕೋರ್ಸ್ ಇಡ್ಬೋದು, ಯಾಕಂದ್ರೆ ಆ ಮರದ ಇಡಿಗಳು ಮತ್ತೆ ಪ್ಲಾಸ್ಟಿಕ್ನ ಇಡಿಗಳು ಉಷ್ಣತೆಯನ್ನು ಅರಿಯ ಬಿಡುವುದಿಲ್ಲ, ಅವುಗಳು ಬಿಸಿಯಾಗಿರಲ್ಲ, ಸುಲಭವಾಗಿ ಇಟ್ಕೊಳ್ಬೋದು. ಗೊತ್ತಾಯ್ತಾ? ಓಕೆ, ಹಾಗಾದರೆ ನೆಕ್ಸ್ಟ್ ಕ್ಲಾಸ್ ಯಾವ ರೀತಿ ಆಕ್ಟಿವಿಟಿ 3.7 ನೋಡಿಕೊಂಡು ಯಾವ್ಯಾವ ವಸ್ತುವಿನಲ್ಲಿ ಉಷ್ಣತೆ ಅರಿಯುತ್ತೆ, ಯಾವ್ಯಾವ ವಸ್ತುವಿನಲ್ಲಿ ಉಷ್ಣತೆ ಅರಿಯಲ್ಲ, ವಿಚ್ ಆಫ್ ದ ಆಬ್ಜೆಕ್ಟ್ಸ್ ಕ್ಯಾನ್ ಪಾಸಸ್ ಈಟ್ ಈಸಿಲಿ ಆರ್ ನಾಟ್, ವಿಚ್ ಸಬ್ಸ್ಟೆನ್ಸಸ್ ಕಂಡಕ್ಟ್ ಈಟ್ ಆರ್ ನಾಟ್ ಅಂತೇಳಿ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಇಷ್ಟರಲ್ಲಿ ಏನಾದರೂ ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ 2-3 ಟೈಮ್, ಆಡಿಯೋನ ಕೇಳಿಸ್ಕೊಳ್ಳಿ. ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಇದನ್ನು ಶೇರ್ ಮಾಡಿ. ಅವ್ರಿಗೆ ಇಂಗ್ಲೀಷ್ ಮೀಡಿಯಮ್ ಇರಲಿ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ ಇರಲಿ, ಅವರು ಕನ್ನಡದಲ್ಲಿ ಸೈನ್ಸನ್ನು ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ಅವರು ಆನ್ಸರ್ ಮಾಡೋದಕ್ಕೆ ಮತ್ತು ಅವ್ರ ವರ್ಡ್ಸ್ನ ಇಂಗ್ಲೀಷಲ್ಲಿ ಅರೇಂಜ್ ಮಾಡ್ಕೊಂಡು ಬರೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಫಸ್ಟು ಈ ಸೈನ್ಸ್ನ ಅರ್ಥ ಮಾಡಿಕೊಂಡ್ರೆ ಸೈನ್ಸ್ ಇಸ್ ನಾಟ್ ಎ ಟಫ್ ಸಬ್ಜೆಕ್ಟ್. ಓಕೆನಾ? ಆದಷ್ಟು ಟೆಕ್ಸ್ಟ್ ಬುಕ್ ರೀಡಿಂಗ್ ಮಾಡಿ. ಓಕೆ, ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ, ನೀವೇ ಆನ್ಸರ್ ಮಾಡಬೇಕು ಹೋಮ್ವರ್ಕ್ ಕ್ವಶನ್ಸ್ಗೆ. ಟ್ರಾನ್ಸ್ಫರ್ ಆಫ್ ಹೀಟ್, ವಾಟ್ ಈಸ್ ಕಂಡಕ್ಷನ್, and dash process the solid transfer. Next, in solid the heat is transferred by the process of dash. Solid ಅಲ್ಲಿ ಯಾವ process ಮೂಲಕ heat transfer ಆಗುತ್ತೆ, ಇದೆರಡು ಕ್ವಶನ್. and give one example how the heat is transferred through object, or how the heat passes in object. Explain with example. ಅದಕ್ಕೆ ಆಕ್ಟಿವಿಟಿನೇ ಬರೀಬೇಕು ನೀವು. ಈ ಆಕ್ಟಿವಿಟಿ ಮೂಲಕ ಕೊಟ್ಟಿದ್ದಾರಲ್ವಾ, ಈ ಆಕ್ಟಿವಿಟಿನ ಟೇಕ್ ಇಟ್ ಆರ್ಡರ್. ಇದನ್ನು ಹೌ ಡಸ್ ಹೀಟ್ ಫ್ಲೋ ಅಂದರೆ ಉಷ್ಣತೆ ಹೇಗೆ ಅರಿಯುತ್ತೆ ಅನ್ನೋದಕ್ಕೆ ಎಕ್ಸ್ಪ್ಲೈನ್. ಹೌ ಡಸ್ ಹೀಟ್ ಫ್ಲೋ, ಎಕ್ಸ್ಪ್ಲೈನ್ ವಿತ್ ಆನ್ ಎಕ್ಸಾಂಪಲ್. ಉದಾಹರಣೆ ಕೊಟ್ಟು ಎಕ್ಸ್ಪ್ಲೈನ್ ಮಾಡಿ ಅಂತ ಇದನ್ನೇ ಸಿಂಪಲ್ ಆಗಿ ಬರೀರಿ. ನೀವು ನಿಮ್ಮ ಮನೆಗಳಲ್ಲಿ ಎಕ್ಸ್ಪೆರಿಮೆಂಟ್ನ ಮಾಡಿ. ಓಕೆನಾ? ಆಗ ನಿಮಗೆ ಅನುಭವ ಬರುತ್ತೆ ಯಾವ ರೀತಿ ಮೆಟಲಲ್ಲಿ ಉಷ್ಣತೆ ಅರಿಯುತ್ತೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು. ಇಷ್ಟರಲ್ಲಿ ಪ್ಲೇಲಿಸ್ಟ್ ಚೆಕ್ ಮಾಡಿ ಒಂದು ಲೆಸನ್ ಕಂಪ್ಲೀಟ್ ಎಲ್ಲ ವಿಡಿಯೋಸ್ ಸಿಗುತ್ತೆ. ಓಕೆ ಓಕೆ.